ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡುತ್ತಿರೋದು. KCET ವಿದ್ಯಾರ್ಥಿಗಳಿಗೆ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಆಪ್ಷನ್ ಎಂಟ್ರಿ ಲಿಂಕ್ ಏನು ಕೊಡ್ತಾರೆ, ಆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ವ ಅಂತಹ ಸ್ಟೂಡೆಂಟ್ಸು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾ, ಅಥವಾ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋವಂಥವ್ರು ಮಾಡ್ಬೋದಾ, ಅಥವಾ ಫೀಸ್ ಪೇ ಮಾಡದೇ ಇರೋರು ಫೀಸ್ ಪೇ ಮಾಡ್ಬೋದಾ ಏನು ಅಂತ ಹೇಳಿ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಆಪ್ಷನ್ ಎಂಟ್ರಿ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ರ್ಯಾಂಕ್ಗೆ ಈಗ ಟಾಪ್ ಕಾಲೇಜಸ್ ಆಗಿರುವಂತಹ RVCE ಕಾಲೇಜ್ ಆಗಿರ್ಬೋದು, PES ಆಗಿರ್ಬೋದು, ಅಥವಾ MSRIT ಕಾಲೇಜ್ ಆಗಿರ್ಬೋದು, ಇಂತಹ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಅಂದರೆ ಮುಂದೆ ನಾವು ಏನು ಮಾಡಬೇಕು ಏನು ಅಂತ ಹೇಳಿ ನೀವು ಕೇಳ್ತಿದ್ರ ಅಲ್ವಾ. ಜೊತೆಗೆ ಸರ್ ಯಾವುದಾದ್ರೂ ನಾರ್ಮಲ್ ಕಾಲೇಜ್ಗೆ ಹೋಗಿ ಸೇರ್ಕೊಳ್ಳೋದ ಏನು ಅಂತ ಹೇಳಿ ನೀವು ಕೇಳ್ತಿದ್ರಿ. ಅಲ್ಲೆಲ್ಲ ಹಳೆ ಸಿಲೆಬಸ್ ಇರುತ್ತೆ ಅಥವಾ ಥಿಯರಿ ಮಾತ್ರ ಓದಿ ಇಂಜಿನಿಯರಿಂಗನ್ನು ಮುಗಿಸ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಸೊ ನಿಮ್ಮಲ್ಲೂ ಸಾಮಾನ್ಯವಾಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿಯೇ ನಾನು ನಿಮಗೋಸ್ಕರ ಬಂದುಬಿಟ್ಟು ಒಂದು ಒಳ್ಳೆಯ ಆಯ್ಕೆಯ ಬಗ್ಗೆ ಹೇಳ್ತೀನಿ. ಅಂದರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಕೇವಲ ಕಾಲೇಜ್ ಮಾತ್ರ ಅಲ್ಲ, ಇಲ್ಲಿನ ಇಂಡಸ್ಟ್ರಿಗೆ ಬೇಕಾಗಿರುವ ಸ್ಕಿಲ್ಸ್ ಮೇಲೆ ಸಂಪೂರ್ಣ ಫೋಕಸ್ ಮಾಡುವ ಒಂದು ಮಾಡರ್ನ್ ಇಂಜಿನಿಯರಿಂಗ್ ಕಾಲೇಜ್ ಅಂತಲೇ ಹೇಳ್ಬೋದು. ಇವರು ಬೇರೆ 4 ಕ್ಯಾಂಪಸ್ಗಳು ಈಗಾಗಲೇ ಫುಲ್ ಆಗಿರುವಂಥದ್ದು. ಕೇವಲ ಹೈದರಾಬಾದ್ ಹೈಟೆಕ್ ಸಿಟಿ ಕ್ಯಾಂಪಸ್ನಲ್ಲಿ ಜುಲೈ ಇಂಟೇಕ್ಗೆ ಇನ್ನು ಕೇವಲ ಸೀಟ್ಸ್ ಕೆಲವು ಮಾತ್ರ ಉಳಿದಿರುವಂಥದ್ದು. ಏನು ಈ ಒಂದು ಕಾಲೇಜ್ದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಫಸ್ಟ್ ಡೇಯಿಂದಲೇ ನಿಮಗೆ ಲೈಫ್ ಟೈಮು M5 ಮ್ಯಾಕ್ಬುಕ್ಕನ್ನು ಕೊಡ್ತಾರೆ. ಜೊತೆಗೆ 15ಕ್ಕೂ ಹೆಚ್ಚು ಅಡ್ವಾನ್ಸ್ಡ್ AI ಟೂಲ್ಸನ್ನು ಬಳಸುವ ಅವಕಾಶ ಸಹ ನಿಮಗೆ ಸಿಗುತ್ತೆ. ಅಂದರೆ ನೀವು ಬುಕ್ಕಲ್ಲಿ ಮಾತ್ರ ಕಲಿಯೋದಲ್ಲದೆ ಇಂಡಸ್ಟ್ರಿಯಲ್ಲಿ ಬಳಸುವ ಟೆಕ್ನಾಲಜಿಯಲ್ಲೇ ನೀವು ಕಲಿತೀರಾ. ಇಲ್ಲಿ 4 ವರ್ಷದ BTech ಸಂಪೂರ್ಣವಾಗಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಆಗಿದೆ. ಡಿಗ್ರಿ ಕೂಡ UGC ಅಪ್ರೂವ್ಡ್ ಆಗಿರುವಂಥದ್ದು. ಇಲ್ಲಿ ಫಸ್ಟ್ ಇಯರಿಂದಲೇ ರಿಯಲ್ ಪ್ರಾಜೆಕ್ಟ್ಸ್ ಮಾಡೋದು ಶುರು ಮಾಡ್ತೀರಾ. ನೆಕ್ಸ್ಟ್ ಮತ್ತೆ ಅಡ್ವಾನ್ಸ್ಡ್ ಡೆವಲಪ್ಮೆಂಟು, AI, ಡೀಪ್ ಲರ್ನಿಂಗ್, ML OPS ಅಂತ ಇಂಡಸ್ಟ್ರಿಗೆ ಬೇಕಾಗಿರುವ ಟೆಕ್ನಾಲಜೀಸ್ ಕಲಿಸ್ತಾರೆ. ಕೋರ್ಸ್ ಮುಗಿಯುವ ವೇಳೆಗೆ 30ಕ್ಕೂ ಹೆಚ್ಚು ಲೈವ್ ಪ್ರಾಜೆಕ್ಟ್ಸ್ ನಿಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿ ಇರ್ತವೆ. ಜೊತೆಗೆ 6 ತಿಂಗಳ ಪೇಯ್ಡ್ ಒಂದು ಇಂಟರ್ನ್ಶಿಪ್ ಮಾಡುವ ಅವಕಾಶನೂ ಸಹ ನಿಮಗೆ ಸಿಗುವಂಥದ್ದು. ಇಲ್ಲಿ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನಂತ ಅಂದರೆ ಈ ಕ್ಯಾಂಪಸ್ ಹೈದರಾಬಾದ್ ಹೈಟೆಕ್ ಸಿಟಿ ಹತ್ತಿರವೇ ಇದೆ. ಗೂಗಲ್ ಸೇರಿದಂತೆ ಅನೇಕ ದೊಡ್ಡ ಟೆಕ್ ಕಂಪ್ನೀಸ್ ಅಲ್ಲೇ ತಮ್ಮ ಆಫೀಸ್ಗಳು ಸಹ ಇರುವಂಥದ್ದು. ಅಂದರೆ ಜಾಬ್ ಆಪರ್ಚುನಿಟೀಸ್ ಇರುವ ಸ್ಥಳದಲ್ಲೇ ನೀವು ಓದುವ ಅವಕಾಶನೂ ಸಹ ನಿಮಗೆ ಸಿಗುತ್ತೆ. ಫೀಸ್ ಬಗ್ಗೆ ಟೆನ್ಷನ್ ಬೇಡ. ಮೆರಿಟ್ ಇದ್ದರೆ ನಿಮಗೆ 100% ಸ್ಕಾಲರ್ಶಿಪ್ ಕೂಡ ಸಹ ಪಡೆಯುವ ಅವಕಾಶ ಇರುತ್ತದೆ. ಆದರೆ ಸಂಪೂರ್ಣ ಉಚಿತವಾಗಿ ಓದುವ ಸಾಧ್ಯತೆಯೂ ಸಹ ಇದೆ. ಈಗ ಮೈನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ASCET ಎಂಟ್ರೆನ್ಸ್ ಎಕ್ಸಾಮ್ ಜುಲೈ 9ಕ್ಕೆ ನಡೆಯುತ್ತೆ. ನೀವು ಜುಲೈ 8 ಒಳಗಡೆ ರಿಜಿಸ್ಟರ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಫೀಸ್ ಮೇಲೆ ಫ್ಲಾಟ್ 80% ಡಿಸ್ಕೌಂಟ್ ಆದರೆ ಸಿಗುವಂಥದ್ದು. ಅದಕ್ಕೆ ಜಸ್ಟ್ ನೀವು ಕೂಪನ್ ಕೋಡ್ ಬಂದುಬಿಟ್ಟು ALTA80 ಅನ್ನುವಂಥ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಎಲ್ಲ ಥರದ ಲಿಂಕ್ಸನ್ನು ಬಂದುಬಿಟ್ಟು ಕಮೆಂಟ್ ಬಾಕ್ಸ್ ಆ್ಯಂಡ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒಂದ್ಸಲಿ ಆದರೆ ಚೆಕ್ ಮಾಡಿ. ಸೊ ನಾವೀಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಬಂದುಬಿಟ್ಟು ಈಗಾಗಲೇ ಕ್ಲೋಸ್ ಆಗಿದೆ. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ಇದೇ ತಿಂಗಳು 6ನೇ ತಾರೀಕು ಆದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸಿಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಮತ್ತೆ 3 ದಿನ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಆ ಒಂದು ಟೈಮಲ್ಲಿ ನಾವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿ ನಿಮಗೆ ಡೌಟ್ ಇರೋದೆ. ನೋಡಿ ಈಗಾಗಲೇ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರುವಂತಹ ಎಲ್ಲ ಆಪ್ಷನ್ಸೂ ಅಲ್ಲೇ ಇರುತ್ತೆ. ನೀವು ಮತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಟ್ ನೀವು ಅಲ್ಲಿ ಯಾವುದಾದ್ರೂ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡಬೇಕು, ಕಾಲೇಜನ್ನು ಡಿಲೀಟ್ ಮಾಡಬೇಕು, ಕಾಲೇಜನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಈಗ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನಾವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ಅಂದರೆ ಹೌದು, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಈಗ ಆಪ್ಷನ್ ಎಂಟ್ರಿ ಫೀಸ್ 750 ರೂಪೀಸ್ ಏನಿರುತ್ತೆ ಆ 750 ರೂಪೀಸ್ ಫೀಸು ನೀವೇನಾದರೂ ಪೇ ಮಾಡಿಲ್ಲ ನೀವು ಆಪ್ಷನ್ ಎಂಟ್ರಿಗೆ ಅಂತ ಅಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಅಲ್ಲೇ ಒಂದು ಆಪ್ಷನನ್ನು ತೋರಿಸುತ್ತೆ, ನೀವು ಆರಾಮಾಗಿ ಫೀಸನ್ನು ಪೇ ಮಾಡ್ಬೋದು. ಆ್ಯಂಡ್ ಈಗಾಗಲೇ ಯಾರೆಲ್ಲ 750 ರೂಪೀಸ್ ಫೀಸನ್ನು ಪೇ ಮಾಡಿರ್ತೀರಾ ಆ ಒಂದು ಫೀಸು ನೀವು ಮತ್ತೆ ಪೇ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ. ಸೊ ಜಸ್ಟ್ ನೀವು ಮೊನ್ನೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅದಾದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಿದ್ದಾರೆ. ಏನಕ್ಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಡ್ತಿದ್ದಾರೆ, ಸ್ಟೂಡೆಂಟ್ಸಿಗೆ ಗೊತ್ತಾಗಲಿ ಅವರು ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ. ನೀವು ಆಪ್ಷನ್ ಎಂಟ್ರಿ ಏನು ಮಾಡಿದ್ದೀರಾ ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಎಕ್ಸಾಕ್ಟಾಗಿ ಯಾವ ಸೀಟ್ ಸಿಗುತ್ತೆ ಏನು ನೀವು ಮಾಡಿರುವಂಥ ಆಪ್ಷನ್ ಎಂಟ್ರಿಗೆ ಅಂತಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಸೀಟ್ ಬರುತ್ತೆ. ಬಟ್ ನಿಮ್ಗೆ ಅದು ಫೈನಲ್ ಸೀಟ್ ಅಲ್ಲ. ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ 3 ಡೇಸ್ ಏನು ಚೇಂಜಸ್ ಮಾಡ್ತೀರಾ ಆ ಒಂದು ಚೇಂಜಸ್ ನೋಡಿಕೊಂಡು ನಿಮಗೆ ಫಸ್ಟ್ ರೌಂಡಲ್ಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದರೆ ಆಗುವಂಥದ್ದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೂ ಚೇಂಜಸ್ ಮಾಡೇ ಇಲ್ಲ, 1% ಕಾಲೇಜನ್ನು ಆ್ಯಡೇ ಮಾಡಿಲ್ಲ, ಕಾಲೇಜನ್ನು ಡಿಲೀಟ್ ಮಾಡಿಲ್ಲ ಅಂತ ಅಂದರೆ ನೆಕ್ಸ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಅದೇ ಒಂದು ಸೀಟ್ ಸಿಗುವಂಥ ಚಾನ್ಸಸ್ಸು 99% ಆದರೆ ಇರುವಂಥದ್ದು. ಓಕೆನಾ. ಸೊ ಈ ರೀತಿಯಾಗಿ ಇರುತ್ತೆ ಎಲ್ಲ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಎಲ್ಲನೂ ಸಹ. ಒನ್ಸ್ ರಿಸಲ್ಟ್ ಬಂದಿದ್ದ ಆದಮೇಲೆ ಇನ್ನೂ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ರತಿಯೊಬ್ಬರು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.